ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಇವತ್ತು ಭಾಳ ಖುಷಿ ಆಗ್ತಾ ಇದೆ ಮೈಸೂರು ನೋಡಿದ್ರೆ. ಇಷ್ಟು ಜನ ಇಲ್ಲಿ ಸೇರೋದು ಒಂದು ಅದ್ಭುತ. ಇಂಥ ಪ್ರೋಗ್ರಾಮ್ಸ್ಗೆ ಇದು ಭಾಳ ಅನುಕೂಲವಾಗಿದೆ. ಇದು ಪ್ರದೇಶ ಕೊಟ್ಟಿದ್ದವರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ. ನಮ್ಮೆಲ್ಲರದು ಒಂದೇ ಸಂಕಲ್ಪ, ಶಾಕಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ನಮ್ಮ ಸೊಸೈಟಿ ಅದ್ಭುತ ಏನಂದರೆ ನಮ್ಮ ಎಲ್ಲರಿಗೂ ಸ್ವೇಚ್ಛೆ ಇದೆ, ಫ್ರೀಡಮ್ ಇದೆ. ಯಾವ ಸಂಸ್ಥೆಯಲ್ಲಿ ಸ್ವೇಚ್ಛೆ ಇಲ್ಲ. ಅವರು ಹೇಗೆ ಹೇಳಬೇಕು ಹಾಗೆ ಹೇಳಬೇಕು, ಅವ್ರಿಗೆ ಏನು ಸ್ಟೈಲ್ ಹೇಳಿದರೆ ಅದೇ ಹೇಳಬೇಕು. ಇಲ್ಲಿ ಸಿಲೆಬಸ್ ಇಲ್ಲ, ಟ್ರೈನಿಂಗ್ ಇಲ್ಲ, ಏನಿಲ್ಲ. ಇವತ್ತು ಧ್ಯಾನ ಕಲ್ತ್ಕೊಂಡ್ರೆ ಮೈಕ್ ಕೊಟ್ಬಿಡ್ತೀವಿ, ಮಾತಾಡಪ್ಪ ಅಂತೀವಿ. ಕಾರಣ ಏನು? ನಾವೆಲ್ಲರೂ ಎಷ್ಟೋ ಜನ್ಮದ ಜ್ಞಾನ ಹೊಂದಿ ಬಂದಿದ್ದೀವಿ ಭೂಲೋಕಕ್ಕೆ. ಯಾಕೆ ಬಂದಿದ್ದೀವಿ ಭೂಲೋಕಕ್ಕೆ? ಕೇವಲ ಧ್ಯಾನ ಪ್ರಚಾರ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಮೈ ಡಿಯರ್ ಮಾಸ್ಟರ್ ಅಂದರೆ ಟೀಚರ್. ಈ ಭೂಲೋಕ ಒಂದು ಪಾಠಶಾಲೆ. ಈ ಭೂಲೋಕದ ಸ್ಕೂಲ್ ಟೀಚರ್ಸೇ ಪಿರಮಿಡ್ ಮಾಸ್ಟರ್ಸ್. ಎಷ್ಟೋ ವರ್ಷಗಳು, 100 ವರ್ಷಗಳು ಕಾಡಲ್ಲಿ, ಗುಹೆಯಲ್ಲಿ, ಪರ್ವತದಲ್ಲಿ ಸಾಧನೆ ಮಾಡಿ 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 ಎಷ್ಟೋ ಜ್ಞಾನನ ಹೊಂದಿದ್ದೀವಿ ನಾವು. ಇವಾಗ ಮತ್ತೆ ಯಾಕೆ ಧ್ಯಾನ ಮಾಡಬೇಕಂದ್ರೆ ಆ ಜ್ಞಾನವನ್ನು ನೆನಪು ಮಾಡಿಕೊಳ್ಳೋಕ್ಕೆ. ಸಾರ್ ಹೇಳ್ತಾ ಇದ್ರು, ನಡೆದಿದ್ದೆಲ್ಲ ಮರೆಯೋಕ್ಕೆ ಧ್ಯಾನ, ಮರ್ತೋಗಿದ್ದೆಲ್ಲ ನೆನಪು ಮಾಡಿಕೊಳ್ಳೋಕ್ಕೆ ಧ್ಯಾನ. ಪತ್ರಿ ಸಾರ್ ಹೇಳ್ತಾ ಇದ್ರು, ನಡೆದಿದ್ದೆಲ್ಲ ಮರೆಯೋಕ್ಕೆ ಧ್ಯಾನ, ಮರ್ತೋಗಿದ್ದೆಲ್ಲ ನೆನಪು ಮಾಡಿಕೊಳ್ಳೋಕ್ಕೆ ಧ್ಯಾನ. ಏನು ಮರ್ತೋಗ್ಬೇಕು? ಈ ಭೌತಿಕ ಜೀವನ ಹುಟ್ಟಿದ ಕ್ಷಣದಿಂದ ಈ ಕ್ಷಣದವರೆಗೆ ಏನು ನಡೆದಿದ್ದೆ ಅದು ಮರೆತು ಹೋಗಬೇಕು. ಅದು ಭೂತಕಾಲ. ನಮ್ಮ ಮನಸ್ಸು ಯಾವಾಗಲೂ ನಮ್ಮ ಜೊತೆಗಿರಲ್ಲ. ಅದು ಸಾಧಕರಿಗೆ ಇರುತ್ತೆ. ಯಾರು ಸಾಧನೆ ಮಾಡಲ್ಲೋ ಅವ್ರ ಮನಸ್ಸಲ್ಲಿರುತ್ತೆ, ಆ ಭೂತನ ಹತ್ರ ಇರುತ್ತೆ. ಭೂತಕಾಲ ಅಂದರೆ ಭೂತ. ನಡೆದಿದ್ದೆಲ್ಲ ನೆನಪು ಮಾಡ್ಕೊಳ್ಳೋದು. ಎಷ್ಟು ಆರೋಗ್ಯ ಇತ್ತು, ಎಷ್ಟು ದುಡ್ಡಿತ್ತು, ಎಷ್ಟು ಗೌರವ ಇತ್ತು, ಜೀವನವೆಲ್ಲ ದುಃಖ, ಯಾರೂ ಪ್ರೀತಿ ಸಿಗಲಿಲ್ಲ. ಏನು ನಡೆದಿದ್ದು, ಏನು ಕಳೆದೋಗಿದ್ದು ನೆನಪು ಮಾಡ್ಕೋಬೇಕಾ? ದುಃಖ ಕೊಡತ್ತೆ ಅದು. ಆ ಭೂತನ ಹತ್ರ ಹೋಗೋದು ಯಾರು? ನಮ್ಮ ಮನಸ್ಸು. ಧ್ಯಾನ ಮಾಡೋವಾಗ ಏನು ಮಾಡ್ತೀವಿ? ಆ ಮನಸ್ಸನ್ನು ನಾವು ಬಿಡಲ್ಲ ಭೂತನ ಹತ್ರ ಹೋಗೋಕ್ಕೆ, ನಮ್ಮ ಜೊತೆಗೆ ಇಟ್ಟುಕೊತೀವಿ. ಮರೆಯೋಕ್ಕೆ ಇದು ಒಂದು ಅದ್ಭುತವಾದ ಮಾರ್ಗ. ಹೇಳುತ್ತೆ ಭಗವದ್ಗೀತಾ, ಯಾರಿಗೆ ದುಃಖವಿಲ್ಲೋ, ಯಾರಿಗೆ ಭಯವಿಲ್ಲೋ ಅವನು ಜ್ಞಾನಿ. ಈ ಭೂತಕಾಲ ದುಃಖಕ್ಕೆ ಕಾರಣ, ಭವಿಷ್ಯತ್ ಕಾಲ ಭಯಕ್ಕೆ ಕಾರಣ. ನಾಳೆ ಮಳೆ ಬರುತ್ತಾ ಇಲ್ಲೋ ರೈತರಿಗೆ ಭಯ, ಮಕ್ಕಳಿಗೆ ಎಕ್ಸಾಮ್ ಅಂದರೆ ಭಯ, ಹೆಂಗಸರಿಗೆ ಸೀರಿಯಲ್ ಟೈಮ್ಗೆ ನೆಂಟರು ಬಂತಾರಂದರೆ ಭಯ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಆಗುತ್ತೆ ಇಲ್ಲೋ ಭಯ. ಯಾವಾಗಲೂ ಎಲ್ಲಿರುತ್ತೆ ಮನಸ್ಸು? ಈ ಭೂತಕಾಲ, ದೆವ್ವ, ಭವಿಷ್ಯತ್ ಕಾಲ. ಈ ಭೂತನ ಹತ್ರ ಹೋದರೆ ದುಃಖ, ದೆವ್ವನ ಹತ್ರ ಹೋದರೆ ಭಯ. ಹೋಗೋದ್ಯಾರು? ಮನಸ್ಸು. ಕಣ್ಣು ಮುಚ್ಚಿದ್ದರೇನು, ಕಣ್ಣು ಬಿಟ್ಟಿದ್ದರೇನು? ಮನಸ್ಸು ಭೂತಕಾಲದಲ್ಲಿ ಹೋಗಬಾರ್ದು, ಭವಿಷ್ಯತ್ ಕಾಲದಲ್ಲಿ ಹೋಗಬಾರ್ದು, ವರ್ತಮಾನ ಕಾಲದಲ್ಲಿ ಇಟ್ಕೊಳ್ಳೋರೆ ಯೋಗಿ ಆಗಬೇಕು ನಾವು. ಆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ
ಅರ್ಜುನ ಕೃಷ್ಣ ಭಗವಾನ ರಥಸಾರಥಿ ಡ್ರೈವರ್ ಇರು ಸೈನ್ಯದ ಮಧ್ಯೆ ಕರ್ಕೊಂಡೋಗಂದು ಹೋದ್ರು. ಏನು ಮಾಡ್ದ ಅರ್ಜುನ? ಅಳ್ತಾ ಕೂತ್ಕೊಂಡು, ಯುದ್ಧ ಬೇಕು, ಇವನು ನನ್ನ ರಾಜ್ಯ ನನಗೆ ಕೊಡಲ್ಲ, ನಿನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಬಂದು ಅಳ್ತಾ ಕೂತ್ಕೊಂಡ. ಕಾರಣ ಏನು? ಮನಸ್ಸು. ಕಾರಣ ಮನಸ್ಸು. ಕೃಷ್ಣ ಭಗವಾನ್ ಹೇಳ್ತಾ ಇದ್ದಾನ, ಅರ್ಜುನ ನಿನಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ನಾವು ಹೇಳ್ತೀವಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ ಅಂತ. ಅರ್ಜುನ ನನಗಿಲ್ಲ, ಬುದ್ಧಿ ಇಲ್ಲ, ಜ್ಞಾನವಿಲ್ಲ. ನಿನ್ನ ಮನಸ್ಸು ಕೆಲಸ ಮಾಡ್ತಾ ಇದೆ, ಯುದ್ಧ ಬೇಕು, ನನ್ನ ರಾಜ್ಯ ನನಗೆ ಬೇಕು ಅಂತ ಇಲ್ಲಿ ಬಂದಿದ್ದೀವಿ. ನನಗೆ ಬೇಡ ಯುದ್ಧ, ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡ್ತೀನಿ ಅಂತ ನಿನ್ನ ಮನಸ್ಸು ಹೇಳ್ತಾ ಇದೆ. ಮನಸ್ಸು ಚಂಚಲ. ಬುದ್ಧಿದಿಂದ ಜೀವನ ಮಾಡಬೇಕು. ನಿನಗೆ ಧರ್ಮ ಗೊತ್ತಿಲ್ಲ, ಅಧರ್ಮ ಗೊತ್ತಿಲ್ಲ. ನಿನ್ನ ಗುರುಗಳು ದ್ರೋಣಾಚಾರ್ಯರು ನಿನಗೆ ಬಿಲ್ವಿದ್ಯೆ ಕಲಿಸಿದ್ದಾರೆ. ನನ್ನ ಗುರುಗಳು ಸಾಂದೀಪ ಮಹರ್ಷಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ನಾನು ಯೋಗೀಶ್ವರನಾಗಿದ್ದೀನಿ. ಶತ್ರುವನ್ನು ಜಯಿಸೋದು ಧರ್ಮ, ಅಧರ್ಮನ ಎದುರಿಸೋದು ಧರ್ಮ. ನನಗೆಲ್ಲ ಗೊತ್ತು ನಡೆಯೋದು. ಇವರೆಲ್ಲರೂ ಸತ್ತು ಹೋಗ್ತಾರೆ. ನೀನೇ ಯುದ್ಧ ಮಾಡ್ತೀಯ, ನೀನೇ ಸಾಯಿಸ್ತೀಯ. ಯಾಕಂದ್ರೆ ನೀನು ಇಲ್ಲಿಂದ ಓಡೋದರೆ ಎಲ್ಲರೂ ನಗುತ್ತಾರೆ, ನಿನಗೆ ರೋಷ ಬರುತ್ತೆ, ನೀನು ಯುದ್ಧ ಮಾಡ್ತೀಯ. ಇದೆಲ್ಲ ಗೊತ್ತಿಲ್ಲ ಅರ್ಜುನ. ತಸ್ಮಾತ್ ಯೋಗೀಭವ ಅರ್ಜುನ. ಇವಾಗನ್ನ ಧ್ಯಾನ ಮಾಡು. ಆ ಮನಸ್ಸನ್ನು ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಬಿಡಬೇಡ, ಯೋಗಿ ಆಗು ಅಂತ ಅಲ್ಲಿ ಹೇಳಿದ್ದು ಅರ್ಜುನನಿಗಲ್ಲ, ಅದು ಇಡೀ ಜಗತ್ತದಲ್ಲಿ ಮಾನವರಿಗೆಲ್ಲರಿಗೂ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ. ಧ್ಯಾನಿ, ಯೋಗಿ, ಯೋಗೀಶ್ವರ. ಕೇವಲ ಧ್ಯಾನ ಮಾಡೋನೇನಂತಾರ? ಧ್ಯಾನಿ ಅಂತಾರೆ. ಯಾರು ಯೋಗಿ? ಯೋಗ ಅಂದರೆ ಕಲೈಕೆ. ಯೋಗ ಅಂದರೆ ಕಲಿಕೆ. ತಾಯಿ ತಂದೆಯವರು ಸೇರಿದ್ರೆ ಆನಂದ, ನಾವು ಮಕ್ಕಳು ಸೇರಿದ್ರೆ ಆನಂದ, ನೆಂಟರು ಮಿತ್ರರು ಸೇರಿದ್ರೆ ಆನಂದ, ಆತ್ಮದ ಜೊತೆಗಿದ್ದರೆ ಪರಮಾನಂದ. ಈ ಭಗವಂತನ ಜೊತೆಗಿರಬೇಕು. ಇರಬೇಕಂದ್ರೆ ಅಡ್ಡ ಬರೋದು ಯಾರು? ಮನಸ್ಸು. ಯೋಚನೆ ಇದ್ದರೆ ಈ ಭಗವಂತನಿಗೆ ದೂರ ಇಡ್ತೀವಿ. ಯೋಚನೆ ಇಲ್ಲಂದರೆ ಈ ಭಗವಂತನ ಜೊತೆಗಿಡ್ತೀವಿ. ನಾನು ಬದ್ರಿನಾಥ್ ಹೋದೆ, ಸೂರ್ಯ ಭಗವಾನ್ ನೋಡ್ತಾ ನಿಂತ್ಕೊಂಡೆ. ಒಂದು ಚಿಕ್ಕ ಮೋಡ ಅಡ್ಡ ಬಂತು, ಬೆಳಕು ಕಡಿಮೆ ಆಯಿತು. ಸೂರ್ಯ ಭಗವಾನ ಹೇಳ್ತಾ ಇದ್ದಾನ, ನೋಡಿದೆ ಮಾಸ್ಟರ್, ಈ ಲೋಕಕ್ಕೆಲ್ಲ ಬೆಳಕು ಕೊಡೋ ನನ್ನನ್ನು ಒಂದು ಚಿಕ್ಕ ಮೋಡ ಅಡ್ಡ ಬಂದರೆ ಬೆಳಕು ಕಡಿಮೆ ಆಯಿತು. ಈ ಜಗತ್ತಿಗೆ ಬೆಳಕು ಕೊಡೋ ಈ ಸೂರ್ಯಕ್ಕೆ ನಿಮ್ಮ ಯೋಚನೆ ಮೋಡ. ತೆಗೆದುಬಿಡು ಮನಸ್ಸು, ಈ ಭಗವಂತನ ಜೊತೆಗಿರು. ಹೌದಲ್ವಾ? ಏನು ಬೇಕಂದ್ರೆ ಹೇಗೆ ಬೇಡ್ಕೊಂತೀವಿ? ಒಳಗಿದಾನೆ ಭಗವಂತ, ಹೊರಗಿಲ್ಲ. ಎಲ್ಲರೂ ಹೊರಗೆ ಹುಡುಕ್ತಾ ಇದ್ದಾರೆ. ಒಬ್ಬನು ಉಂಗರ ಮನೆಯಲ್ಲಿ ಬಿದ್ದೋಯ್ತು, ಮನೆಯಲ್ಲಿ ಕತ್ಲ ಇತ್ತು. ಅವನು ಬೀದಿ ಬೆಳಕಲ್ಲಿ ಲೈಟಲ್ಲಿ ಹುಡುಕ್ತಾ ಇದ್ದಾನೆ. ಅವನು ಬಂದ, ಏನೂ ಹುಡುಕ್ತಾ ಇರಿ? ಉಂಗರ ಹುಡುಕ್ತಾ ಇದ್ದೀನಿ. ಎಲ್ಲಿ ಬಿದ್ದೋಗಿದೆ? ಮನೆಯಲ್ಲಿ ಬಿದ್ದೋಗಿದೆ. ಯಾಕಪ್ಪ ಇಲ್ಲಿ ಹುಡುಕ್ತಾ ಇರಿ? ಅಲ್ಲಿ ಕತ್ಲ ಇದೆ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ. ಏನಂತಾರೆ ಅವ್ರನ್ನ? ಮೂರ್ಖ ಅಂತಾರೆ. ಹೌದಲ್ವಾ? ಭಗವಂತ ಒಳಗಿದಾನ, ನಾವೆಲ್ಲಿ ಹುಡುಕ್ತಾ ಇದ್ದೀವಿ? ಹೊರಗೆ ಹುಡುಕ್ತಾ ಇದ್ದೀವಿ. ಕೇದಾರು, ಬದರಿ, ಶ್ರೀಶೈಲ, ಧರ್ಮಸ್ಥಳ. ಹೊರಗಿದಾರ? ಒಳಗಿದಾರ. ಈ ಭಗವಂತನ ಬಗ್ಗೆ ತಿಳ್ಕೋಬೇಕು. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಶಿವ ಯಾರು? ಈ ಭಗವಂತ. ಆತ್ಮ ರಾಮ, ರಾಮ ಯಾರು? ಈ ಭಗವಂತ. ಅಹಂ ಬ್ರಹ್ಮಸ್ಮಿ, ಬ್ರಹ್ಮ ಯಾರು? ಈ ಭಗವಂತ. ಈ ಆತ್ಮ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಕಲಯಿಕೆ. ಇಂಥ ಭಗವಂತನ ಜೊತೆಗಿರಬೇಕೆಂದರೆ ಧ್ಯಾನ ಮಾಡಿ 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 ಮನಸ್ಸನ್ನ ಸ್ವಾಧೀನ ಮಾಡ್ಕೋಬೇಕು.
ಆವಾಗ ಯೋಗದಲ್ಲಿರೋಕ್ಕೂ ಸಾಧ್ಯವಾಗುತ್ತೆ. ಮನಸ್ಸು ಚಂಚಲ, ಬಿಡಬಾರ್ದದು, ಮಂಗ ಅದು. ವಾಯುಪುತ್ರ ಮಾಡಬೇಕು ಮನಸ್ಸನ್ನ. ಮನಸ್ಸು ನಿಂತೋದ್ರೆ ಶಕ್ತಿ ತುಂಬಿಕೊಂಡು ಹನುಮಂತ ಶಕ್ತಿಮಂತ ಆಗ್ತೀವಿ. ಇನ್ನ ಸಾಧನೆ ಮಾಡಿದರೆ ಅಂಜನ, ದಿವ್ಯ ನೇತ್ರ, ಅಂಜನದಿಂದ ನೋಡೋರನ್ನ ಆಂಜನೇಯ ಅಂತೀವಿ. ಮಂಗ ರಾಮನ ಮಾತು ಕೇಳಿಸ್ಕೊಳ್ಳಲ್ಲ, ಅದು ಆಂಜನೇಯ ಕೇಳಿಸ್ಕೊಂತಾನ. ಈ ಮನಸ್ಸೊಂದು ಮಂಗನ ಯಾರಿಗೆ ಅರ್ಪಣೆ ಮಾಡಬೇಕು? ಈ ಆತ್ಮ ರಾಮನಿಗೆ ಅರ್ಪಣೆ ಮಾಡಬೇಕು. ಯೋಚನೆ ಇಲ್ಲಂದ್ರೆ ಆಂಜನೇಯ ರಾಮ ಒಂದಾಗಿದ್ದಾರೆ. ರಾಮನ ಮಾತೇ ಕೇಳಿಸ್ಕೊಂತಾನ ಆಂಜನೇಯ, ಯಾರ ಮಾತು ಕೇಳಿಸ್ಕೊಳ್ಳ. ರಾಮ ಅಂದರೆ ಧರ್ಮ, ರಾಮ ಅಂದರೆ ಧರ್ಮ. ಈ ರಾಮ ಗೊತ್ತು, ನಮ್ಮ ಯೋಚನೆ ಸರಿಯಾಗಿರಬೇಕು, ಮಾತು ಸರಿಯಾಗಿರಬೇಕು, ನಮ್ಮ ಕರ್ಮ ಸರಿಯಾಗಿರಬೇಕು. ಮನಸ ವಾಚ ಕರ್ಮಣ ತ್ರಿಕರಣ ಶುದ್ಧಿ ಇರಬೇಕಂದರೆ ಮನಸ್ಸನ್ನು ಬಿಡಬಾರ್ದು. ಕಣ್ಣು ಮುಚ್ಚಿದ್ದರೇನೆ ಬಿಟ್ಟಿದ್ರೇನೆ ಅರಿವಿರಬೇಕು. ಅದು ನಮ್ಮ ಜೊತೆಗಿದೆಯಾ, ಹೋಗ್ತಾ ಇದೆಯಾ, ಅದು ಮಂಗ ಆಗಿದೆಯಾ, ಆಂಜನೇಯ ಆಗಿದೆಯಾ. ಯೋಗಿ ಆಗಬೇಕು. ಯೋಗಿ ಏನಾಗಬೇಕು? ಯೋಗೀಶ್ವರ ಆಗಬೇಕು. ಯಾರು ಯೋಗೀಶ್ವರ? ನಗನಗತಾ ಇರೋವರೇ ಯೋಗೀಶ್ವರ. ಎಲ್ಲ ಇದ್ದರೆ ಅಲ್ಲ, ಏನಿದ್ದರೇನು, ಏನಿಲ್ಲಂದರೇನು, ಎಲ್ಲಿದ್ದರೇನು. ಸೆಲೆಬ್ರೇಷನ್ ಜ್ಞಾನಿಗಳಿಗೆ ಸಾಧ್ಯವಿದು. ನಾನು ನೋಡಿದೆ ಪತ್ರಿಸಾರ್ನ, ಯಾವಾಗಲೂ ಸೆಲೆಬ್ರೇಷನ್ ಅವರು. ಒಂದು ಸಲ ನಾನು ಫೋನ್ ಮಾಡಿದ್ರು, ಮುಂಬೈನಿಂದ ನಾನು ಬರ್ತಾ ಇದ್ದೇನೆ, 11 ಗಂಟೆಗೆ ಬರ್ತಾ ಇದ್ದೇನೆ, ಒಂದು ಕ್ಲಾಸ್ ಬೇಕು ಅಂತ. ಆವಾಗ 97, 98. ಸರ್ ಸಡನ್ನಾಗಿ ನೀವು ಹೇಳಿದರೆ ಯಾರು ಸೇರಲ್ಲ ಸರ್, ಕ್ಲಾಸು ಸಾಧ್ಯವಿಲ್ಲ. ಒಂದು ಚಿಕ್ಕ ಸ್ಕೂಲ್ ಇದೆ ಸರ್, ಸರಸ್ವತಿ ಬಾಲಮಂದಿರ ಅಂತ, 1ನೇ ತರಗತಿನಿಂದ 5ನೇ ತರಗತಿ ಮಕ್ಕಳಿದಾರ, ಅಲ್ಲಿ ಹೋಗೋಣ ಸರ್. ತಮಾಷೆ ಮಾಡಿದ್ರೆ ಫೋನಲ್ಲಿ, ಏನು ನನ್ನ ಲೆವೆಲ್ಲು, ಬಂದರು ಹೋಗೋಣ ಅಂತ ಕರ್ಕೊಂಡು ಹೋದ್ರೆ ಆ ಸ್ಕೂಲ್ಗೆ. ಚಿಕ್ಕ ಮಕ್ಕಳಿಗೆ ಎಷ್ಟು ನಗುತ್ತಾ ಕ್ಲಾಸ್ ಹೇಳಿದ್ರು ಅಂದರೆ ಅದು ನಮ್ಮ ಗುರುಗಳು ಯೋಗೀಶ್ವರರು. ಯಾವಾಗಲೂ ಅವರು ಏನಪ್ಪ ಇಷ್ಟು ದೊಡ್ಡ ಹಾಲು, ಯಾರು ಬಂದಿಲ್ಲ ಅಂತ ಯಾವಾಗಲೂ ಇಲ್ಲ ರೀ, ಯಾವಾಗಲೂ ಇಲ್ಲ. ನಾನೊಂದು ಸಾರ್ ಜೊತೆಗೆ ಒಂದು ಗುತ್ತಿ ಪಿರಮಿಡ್ ಓಪನಿಂಗ್ ನೋಡಿಕೊಂಡು ಶಿವರಾತ್ರಿ ಗುಂಟಕಲ್ಗೆ ಹೋಗ್ತಾ ಇದ್ದೇನೆ. ಸಾರ್ ಬಗಲಿಗೆ ಕೂತ್ಕೊಂಡೆ. ಗುಂಟಕಲ್ ಬಸ್ ಸ್ಟ್ಯಾಂಡ್ ಬಂತು. ಪ್ರೇಮ್ನಾಥ್ ಈ ಬಸ್ ಸ್ಟ್ಯಾಂಡ್ ನೋಡಿದ್ಯಾ? ನೋಡಿದ್ದೀನಿ ಸರ್. ವಾರಕ್ಕೊಂದು ಸಾರ್ತಿ ಒಬ್ಬರಿಗೆ ಧ್ಯಾನ ಹೇಳ್ಕೊಡೋಕ್ಕೆ ಕರ್ನೂಲಿನಿಂದ ಗುಂಟಕಲ್ 1 ವರ್ಷ ಓಡಾಡಿದಿನೋ. ನೋಡಿದರೆ ಆ ಯೋಗೀಶ್ವರರು ಹೇಗಿದ್ರು? ಯಾವಾಗಲೂ ಆನಂದವೇ, ಸೆಲೆಬ್ರೇಷನ್. 25 ವರ್ಷದಲ್ಲಿ ಇವನು ಹೇಗೆ ಹೀಗಿದಾನ, ಇವನು ಯಾಕೆ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ ಅಂತ ಒಂದು ಮಾತು ನಾನು ಕೇಳಿಸ್ಕೊಳ್ಳಿಲ್ರಿ ಗುರುಗಳು. ಎಲ್ಲರ ಒಳಗೆ ಪರಮಾತ್ಮ ನೋಡ್ತಾ ಇದ್ರು ಅವರು. ಇಷ್ಟು ವರ್ಷದಲ್ಲಿ ಇವನು ನನ್ನ ಪ್ರಿಯ ಶಿಷ್ಯ ಅಂತ ಯಾವಾಗಲೂ ಹೇಳಿಲ್ಲ ಗುರುಗಳು. ನಾವೆಲ್ಲರೂ ಒಂದೇ ಅವರಿಗೆ. ಅಂಥ ಯೋಗೀಶ್ವರರು ನಮ್ಮ ಗುರುಗಳು. ನಮ್ಮ ಜೀವನ ಅದ್ಭುತವಾಗಿದೆ ಅಂತ ಗುರುಗಳ ಸಾಂಗತ್ಯ ಮಾಡಿ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೆ. ಚಿಕ್ಕ ಚಿಕ್ಕ ಪದದಲ್ಲಿ ಹೇಳ್ತಾ ಇದ್ರು. ನಡೆದಿದ್ದೆಲ್ಲ ಮರೆಯೋಕ್ಕೆ ಧ್ಯಾನ, ಮರ್ತೋಗಿದ್ದೆಲ್ಲ ನೆನಪು ಮಾಡಿಕೊಳ್ಳೋಕ್ಕೆ ಧ್ಯಾನ. ಜನ್ಮ ಜನ್ಮದ ಜ್ಞಾನ ನಮ್ಮ ಒಳಗಿದೆ. ಧ್ಯಾನಕ್ಕೆ ಮುಂಚೆ ಇಂಥ ಮಾತಿಲ್ಲ, ಚೂರು ಜ್ಞಾನ ಇಲ್ಲ ನನಗೆ. ನಾನು ದೊಡ್ಡ ಮೂರ್ಖ. ಇವಾಗ ನೆನಪು ಮಾಡಿಕೊಂಡ್ರೆ ನನಗೆ ಅರ್ಥ ಆಗ್ತಾ ಇದೆ, ಇವಾಗ ನನಗೆ ಜ್ಞಾನವಿದೆ. ಜ್ಞಾನ ಬಂದರೆ ಮಾತಿನ ಮೇಲೆ ಗಮನ. ಈ ಮಾತೇ ಜ್ಞಾನ, ಈ ಮಾತೇ ರಾಮಬಾಣ. ಏನು ಅದ್ಭುತ! 10 ಜನ ಮಿತ್ರರಿಲ್ಲ ನನಗೆ ಧ್ಯಾನಕ್ಕೆ ಮುಂಚೆ, ಇವಾಗ ಲಕ್ಷಾಂತರ ಮಿತ್ರರು. ನನ್ನ ಮಾತು ಬದಲಾವಣೆ ಆಯಿತು
ಅದಕ್ಕೆ ಮಿತ್ರರೇ, ನಾವೆಲ್ಲರೂ ಧ್ಯಾನಿಯಾಗಿ ಯೋಗಿಯಾಗಿ ಯೋಗೀಶ್ವರ ಆಗಬೇಕಂತ ಸಂಕಲ್ಪ ಇಟ್ಕೊಂಡು, ಮತ್ತು ಹರಿಶಂಕರ್ ಸರ್ ಅವರು ಇನ್ನು ನನಗನ್ನ ಸೀನಿಯರ್ ಅವರು, ನಾನು 97 ಧ್ಯಾನಕ್ಕೆ ಬಂದಿದ್ದು, ಅವ್ರ ಜ್ಞಾನದಿಂದ ಇಷ್ಟು ಜನ ಬಂದಿದ್ದಾರೆ. ನಾನು ಅಲ್ಲಿ ಕೂತ್ಕೊಂಡೆ, ಅಷ್ಟು ವೈಬ್ರೇಷನ್ ಅವರ ವಾಯ್ಸ್ದಿಂದ ಕಣ್ಣು ಬಿಡಕ್ಕಾಗ್ತಾ ಇದ್ದಿಲ್ಲ ನನಗೆ. ನಾವೆಲ್ಲರೂ ಪರಮಾತ್ಮರು, ಎಲ್ಲರ ಒಳಗೆ ನಮ್ಮನ್ನು ನೋಡ್ಕೊಳ್ಳೋದೇ ಯೋಗೀಶ್ವರ ಸ್ಥಿತಿ. ಅದ್ಭುತ. ಇವತ್ತು ನಾನು ಅಂದ್ಕೊಂಡಿಲ್ಲ ಬರಬೇಕಂತ, ಸಡನ್ ಪ್ರೋಗ್ರಾಮ್ ಬಂದೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.